ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲ ತಮ್ಮನೆಲ್ಲ ನೋಡೇನೆ ತಿಳ್ಕೊಂಡಿರ್ತೀರಾ ಇದು ಏನು ಬ್ಲಾಗ್ ಅಂತ. ಎಸ್, ನನ್ನ ಬರ್ಡೇ ಬ್ಲಾಗ್ ಆಗಿರುತ್ತೆ ಇದು. ಆಲ್ರೆಡಿ ಟೈಮ್ ಆಗೋಗಿದೆ, ಬೇಗ ಬೇಗ ರೆಡಿಯಾಗಿ ನಾವೀಗ ಹೊರಡಬೇಕು. ಇವತ್ತಿನ ದಿನ ಹೇಗೋಗುತ್ತೆ ಅಂತ ಈ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ? ಸ್ನಾನ ಎಲ್ಲ ಮುಗಿಸಿ ಕೂದಲೆಲ್ಲ ಡ್ರೈ ಮಾಡ್ಕೊಂಡಿದ್ದೀನಿ. ಈಗೇನಿದ್ರು ರೆಡಿ ಆಗೋದಷ್ಟೇ. ನಾನು ಯೂಶ್ವಲ್ ಮಾಯಿಶ್ಚರೈಸರ್ಸ್ನ ಫಸ್ಟ್ ಹಚ್ಕೋತಾ ಇದ್ದೀನಿ. ರೆಗ್ಯುಲರಾಗಿ ನಾನು ಏನು ಯೂಸ್ ಮಾಡ್ತೀನಿ ಅದೇ ಯೂಸ್ ಮಾಡೋದು. ಹಾಗೆ ಲಿಪ್ ಕೇರ್ ಕೂಡ ಹಚ್ಕೋತಾ ಇದ್ದೀನಿ. ಲೈಟಾಗಿ ಫೌಂಡೇಶನ್ನ ಹಚ್ಕೋತಾ ಇದ್ದೀನಿ. ನನ್ನ ಶೇಡ್ ಬಂದ್ಬಿಟ್ಟು 128 ಅಂತ ಫಿಟ್ ಮೀ ಬ್ರ್ಯಾಂಡು. ಸೊ ತುಂಬ ಲೈಟಾಗಿ ಹಚ್ಕೋತೀನಿ ಅಷ್ಟೇ. ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ನೋಡಿ. ಸೊ ನೆಕ್ಸ್ಟ್ ನಾನು ಇವಾಗ ಐಬ್ರೋ ಫಿಲ್ ಮಾಡ್ಕೋತೀನಿ. ನೆಕ್ಸ್ಟ್ ಪಾರ್ಟ್ ಬಂದು ನನ್ನ ಫೇವ್ರೆಟ್ ಕಾಜಲ್ ಹಾಕೊಳ್ಳೋದು. ನೆಕ್ಸ್ಟ್ ಮಸ್ಕರ ಹಚ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಲಿಪ್ ಲೈನ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾರ್ಮಲ್ ನನ್ನ ಮಾರ್ಸ್ ಲಿಪ್ಸ್ಟಿಕ್ ಇದೆಯಲ್ಲ ಅದನ್ನೇ ಹಾಕೋತಾ ಇದ್ದೀನಿ. ಇದೇ ಒಂದು ಗೋ ಟು ಲುಕ್. ನನಗೆ ಯಾವ ಥರ ಫಂಕ್ಷನ್ ಆಗಿರ್ಬೋದು ಏನಕ್ಕಾದರೂ ನನಗೆ ಇದೊಂದೇ ಮೇಕಪ್ಪೇ ಬರೋದು. ಅಷ್ಟಾಗಿ ನನಗೆ ಮೇಕಪ್ಪಲ್ಲಿ ನಾಲೆಡ್ಜ್ ಇಲ್ಲ. ನನಗೆ ಗೊತ್ತಿರೋ ಹಾಗೆ ನಾನು ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಲಿಪ್ ಲೈನಲ್ಲಿ ಹಚ್ಕೊಂಡು ಬರ್ತೀನಿ. ಲಾಸ್ಟಲ್ಲಿ ಬಿಂದಿ ಇಟ್ಕೊಂಡು ನನ್ನ ಈ ಒಂದು ಲುಕ್ನ ನಾನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಸೊ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಸೊ ಫುಲ್ ಔಟ್ಫಿಟ್ನ ತೋರಿಸ್ಬಿಡ್ತೀನಿ, ನೋಡ್ಕೊಂಡು ಬನ್ನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಮಮ್ಮಿ ಚೆನ್ನಾಗಿದ್ದೀನಾ? ದೃಷ್ಟಿ ತೆಗೆಯಮ್ಮ. ಹಂಗಲ್ಲ, ಹಿಂಗೆ ತೆಗಿ, ಹಿಂಗೆ ತೆಗಿ, ಇಲ್ಲಿ ನಿಂತ್ಕೊಂಡು ತೆಗಿ. ಅಮ್ಮಂಗೆ ದೃಷ್ಟಿ ತೆಗಿಯಮ್ಮ. ಇದು ಕೊಡು, ಇಲ್ಲಿ ಇಟ್ಬಿಡು. ಹಾಂ, ತೆಗಿಯಮ್ಮ ದೃಷ್ಟಿ. ಹಾಂ, ತೆಗಿ ಇವಾಗ. ಹಾಂ, ಅಯ್ಯೋ ನನ್ನ ಬಂಗಾರಿ. ಅಮ್ಮ ಮುತ್ತ ಕೊಡು ಅಮ್ಮಗೊಂದು. ತಪ್ಪ ನನ್ನ ಬಂಗಾರ ಚಿನ್ನ. ಬಾಯ್ ಬಾಯ್ ನಿನ್ನ ಬ್ಯಾಗ್ ಯಾವ್ದು ತೋರ್ಸ ಪಾಪು? ವಾವ್, ಮಮ್ಮಿ ಬ್ಯಾಗ್ ಯಾವುದು? ಮಮ್ಮಿ ಬ್ಯಾಗ್ ಯಾವುದು? ಅಲ್ಲೈತೆ ನೋಡು ಇಲ್ಲಿ. ಅಪ್ಪ ಕಾರ್ ಓಡಿಸ್ತಾವ್ರಾ? ಓಕೆ. ನಮ್ಮ ಮನೆಯಲ್ಲಿ ಬರ್ತ್ಡೇ ಯಾರದೇ ಆಗಿದ್ರು ಫಸ್ಟ್ ನಾವು ಹೋಗೋದೆ ಟೆಂಪಲ್ಗೆ. ಸೊ ಅದೇ ರೀತಿ ಇವತ್ತು ಕೂಡ ಪ್ಲ್ಯಾನ್ ಮಾಡಿದ್ದು ಹಾಗೇ ಟೆಂಪಲ್ಗೆ ಹೋಗಿ ಅಲ್ಲಿಂದ ನಾವು ಬನ್ನರ್ಘಟ್ಟ ಝೂಗೆ ಹೋಗಿ ಅಲ್ಲಿಂದ ನಾವು ಹೋಟೆಲ್ಗೆಲ್ಲಾದರೂ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋಣ ಅಂತ. ನಾವಿಲ್ಲಿ ಫಸ್ಟ್ ಹೋಗ್ತಾ ಇರೋದು ಚಂಪಕಧಾಮ ದೇವಸ್ಥಾನಕ್ಕೆ. ಇಲ್ಲಿ ವೆಂಕಟೇಶ್ವರನ ಪೂಜೆ ಮಾಡ್ತಾರೆ. ತುಂಬ ಹಳೆಯ ದೇವಸ್ಥಾನ ಅಂತ ನನ್ನ ಹಸ್ಬೆಂಡ್ ಕರ್ಕೊಂಡೋದ್ರು. ಫಸ್ಟ್ ಟೈಮ್
ಹೋಗ್ತಾ ಇರೋದು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ನಾನು ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು ಈ ದೇವಸ್ಥಾನಕ್ಕೆ ನಾನು ಆಲ್ರೆಡಿ ಬಂದಿದ್ದೀನಿ ನನ್ನ ಪೇರೆಂಟ್ಸ್ ಜೊತೆ ಅಂತ. ಎನಿವೇಸ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಕೂಡ ಮಾಡ್ಕೊಂಬಂದ್ವಿ. ಇಲ್ಲಿ ಹೂ ತೊಗೊಳ್ಳೋಣ ಅಂತ ಬಂದರೆ ಎಲ್ಲ ಒಣಗೋಗಿತ್ತು. ಕಣಗ್ಲಿ ಹೂವು ಒಂದು ಮಾತ್ರ ಸ್ವಲ್ಪ ಫ್ರೆಶ್ ಆಗಿತ್ತು ಅಂತ ಅದನ್ನೇ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದಾರೆ. ಕಲ್ಲುಗಳು, ಹಳೇ ಕಲ್ಲುಗಳಿಗೆ ಪಾಲಿಶ್ ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಈ ಕನ್ಸ್ಟ್ರಕ್ಷನ್ ಥರ ಮಾಡಿದ್ದಾರೆ ಅಷ್ಟೇ. ಹೊಸದಾಗಿ ಗೋಪುರ ಎಲ್ಲ ಕಟ್ತಾ ಇದ್ದಾರೆ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಬನ್ನರ್ಘಟ್ಟಾಗೆ ಝೂಗೆ ಅಂತ ಹೋಗೋರು ಈ ದೇವಸ್ಥಾನಕ್ಕೆ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಸಂತೆ ಕೂಡ ನಡೀತಾ ಇತ್ತು, ಮಂಗಳವಾರದ ಸಂತೆ ಬನ್ನರ್ಘಟ್ಟದಲ್ಲಿ. ದೇವಸ್ಥಾನ ಮುಗಿಸ್ಕೊಂಡು ಪಾಪುಗೆ ತೋರ್ಸಕ್ಕೆ ಅನಿಮಲ್ಸ್ನೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಝೂ ಹೋಗೋಣ ಅಂತ ಹೊರಟ್ವಿ. ಅನ್ಫಾರ್ಚುನೇಟ್ಲಿ ಟ್ಯೂಸ್ಡೇ ಟೈಮು ಅಲ್ಲಿ ಓಪನ್ ಇರಲ್ವಂತೆ, ಅಂದರೆ ಸಂಡೇ ಓಪನ್ ಇರುತ್ತೆ. ಸೊ ಟ್ಯೂಸ್ಡೇ ಹಾಲಿಡೇ ಇರುತ್ತೆ, ವೀಕ್ಲಿ 1 ಡೇ ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ವಾಪಸ್ ಬರೋ ಟೈಮಲ್ಲಿ ನಮಗೆ ಒಂದು ಫ್ಲ್ಯಾಶ್ ಆಯಿತು. ಬನ್ನರ್ಘಟ್ಟ ರೋಡಲ್ಲೇ ಈ ಒಂದು ಟೈಗರ್ ಏರೋ ರೆಸ್ಟೋರೆಂಟ್ ಇದೆಯಲ್ಲ, ಇಲ್ಲೋಗಿ ಒಂದು ಸತಿ ಟ್ರೈ ಮಾಡ್ಕೊಂಬರೋಣ, ಫುಡ್ಡೆಲ್ಲ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ. ನನಗಿನ ಜಾಸ್ತಿ ನನ್ನ ಮಗಳೇ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ. ನೋಡಿ, ವ್ಲಾಗ್ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ರೆಸ್ಟೋರೆಂಟ್ಗೆ ಯಾರಾದರೂ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಟೈಮಿಂಗ್ಸ್ ಬಂದುಬಿಟ್ಟು 1:30ಯಿಂದ ನೈಟ್ 9:30, 10 ಗಂಟೆವರೆಗೂ ಓಪನ್ ಇರುತ್ತೆ. ಬಟ್ 1:30ಗೆ ಅಂತ ನಾವು ಹೋದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. 2-3 ಅವರು ನಾವು ಕ್ಯೂ ಅಲ್ಲೇ ನಿಂತ್ಕೋಬೇಕಾಗತ್ತೆ. ಫಸ್ಟು ಇಲ್ಲಿ ಟಿಕೆಟ್ ತೊಗೊಂಡು ಅದಾದಮೇಲೆ ಒಳಗಡೆ ಮೆನು ಏನಿರುತ್ತೋ ಅದರದ್ದು ಚಾರ್ಜಸ್ ಆಗುತ್ತೆ. ಒಳಗಡೆ ಹೋಗ್ಲಿಕ್ಕೆ ಅಂತಲೇ ಸಪ್ರೇಟ್ ಚಾರ್ಜ್ ಇರುತ್ತೆ. ನಾವು ಹೇಗಿದ್ರು ಬನ್ನರ್ಘಟ್ಟ ಝೂಗೆ ಹೋಗಿ ಅಲ್ಲಿಂದ ಹೋಗೋಷ್ಟರಲ್ಲಿ 1:30 ಆಗಿಬಿಡುತ್ತೆ ಅಂತ ಅಂದ್ಕೊಂಡೋಗಿದ್ದು. ಬಟ್ ಅಲ್ಲಿ ಝೂ ಕ್ಲೋಸ್ ಆಗಿದ್ದರಿಂದ ನಾವಿಲ್ಲಿ 12 ಗಂಟೆ ಅಷ್ಟರಲ್ಲೇ ಬಂದುಬಿಟ್ಟಿದ್ವಿ. ಆದ್ದರಿಂದ ನಮಗೆ 1 o'clockಗೆ ಬಿಟ್ಟರು. ನಾವು ಬೇಗ ಹೋಗಿದ್ರಿಂದ ಅಷ್ಟು ರಶ್ ಕೂಡ ಏನು ಅನ್ನಿಸ್ಲಿಲ್ಲ. ವೆಯ್ಟಿಂಗ್ ಟೈಮಲ್ಲಿ ಟಿಕೆಟ್ ತೊಗೊಂಡು ಓಪನ್ ಆಗೋವರೆಗೂ ವೆಯ್ಟಿಂಗ್ ಟೈಮಲ್ಲಿ ಮಕ್ಕಳನ್ನ ಆಟ ಆಡ್ಸೋಕ್ಕೆ ಅಂದ್ಬಿಟ್ಟು ಸೈಡಲ್ಲಿ ಚಿಕ್ಕದಾಗಿ ಪಾರ್ಕ್ ಥರ ಮಾಡಿದ್ದಾರೆ. ಅಲ್ಲಿ ಆರಾಮಾಗಿ ಆಟ ಆಡಿಸ್ಬೋದು. ಬಟ್ ನಮಗೆ ತುಂಬಾ ಬಿಸಿಲಿದ್ದಿದ್ದರಿಂದ ಏನೇ ಒಂದು ಟಾಯ್ ತೊಗೊಂಡ್ರು ಅಥವಾ ಒಂದು ಜಾರಬಂಡಿ ಅಂತ ತೊಗೊಂಡ್ರು ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಪ್ಲಾಸ್ಟಿಕ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು. ನಮ್ಮ ಪಾಪುಗೆ ಆಟ ಆಡೋ ಆಸೆ, ಅಲ್ಲಿ ಹೋಗಿ ಮುಟ್ಟಿದ್ರೆ ಬಿಸಿ ಆಗುತ್ತೆ ಅಂದ್ಬಿಟ್ಟು ಮಮ್ಮಿ ಬಿಸಿ ಬಿಸಿ, ಮಮ್ಮಿ ಬಿಸಿ ಬಿಸಿ ಅಂತ ಅಳ್ತಾ ಇದ್ಲು. ನೋಡಿ ಅವಳು ಹೇಗೆ ಸುಡ್ತಾ ಅಂತ. ಪಾಪು ಸುಡ್ತಾ ಅಲ್ಲಿ ಜಾರಬಂಡಿ ಇದನ್ನ ಹೆಂಗ ಆಡ್ತಾ ಇತ್ತದು? ಜೋ ಲಾಲಿ. ಹಾ, ಜೋರಾಗಿ ಹೇಳು. ಇನ್ನೊಂದ್ಸತಿ ಹೇಳೋದೇನದು? ಜೋರಾಗಿ ಹೇಳು. ಜೋ ಯಾಯ್ಯನಾ? ಈ ಕಡೆ ನೋಡು, ಹೆಂಗಾಡ್ತಾ ಇತ್ತದು? ಆಡ್ತಾಯ್ತಾ? ಇಲ್ಲಿ ನೋಡು. ಹೋಗು ಮಗನೆ, ಮುಟ್ಟು ಬಿಸಿ ಬಿಸಿ ಆಯ್ತಾ ನೋಡು. ಇವಾಗ ಕೂರ್ಸ್ ಆಯ್ತು. ಏ ಸುಡ್ತದೆ ಎತ್ರಿ. ಅವಳು ಕೂತ್ಕೊಂಡಿರೋ ಸ್ಟೈಲ್ ನೋಡು. ಕೂತಿರೋ ಸ್ಟೈಲ್ ನೋಡವಳು. ಹೋಗು, ಅಲ್ಲಿ ಗೊಗ್ಗ ಬಂದ.
ಹಿಡ್ಕೊಳ್ಳಿ ಅವಳನ್ನ. ಹಂಗೆ ಹುಡುಗಿನ ಹಿಡ್ಕೊಳ್ಳಿ ಸರ್. ಹಿಡ್ಕೋತಾರ ಬಾ. ಬಾಮ್ಮ. ಏ ಪಾಪು, ಬಾಯ್. ಮೇಲ್ ದೊಡ್ಡದಿದೆ ಬಾ ಜೋಜೋ ಏಯ. ಇನ್ನು ಎಂಟ್ರೆನ್ಸಲ್ಲಿ ನಾವು ಟಿಕೆಟ್ ಏನು ತೊಗೊಂಡಿರ್ತೀವಿ ಅದನ್ನು ತೋರಿಸಿ ಒಳಗಡೆ ಹೋಗಬೇಕಾಗತ್ತೆ. ಇನ್ನು ಒಳಗಡೆ ಹೋದರೆ ಕಂಪ್ಲೀಟ್ ಸ್ಟಾಫ್ ಬಂದು ಹೇರ್ ಹಾಸ್ಟೆಸ್ ಥರ ಒಂದು ಔಟ್ಫಿಟಲ್ಲಿ ಇರ್ತಾರೆ. ಇನ್ನು ಎಂಟ್ರೆನ್ಸ್ ತೊಗೊಂಡಿದ್ದು ರೈಟ್ ಸೈಡಲ್ಲೇ ಪೈಲಟ್ ಸೀಟು ಮತ್ತು ಈ ರೀತಿ ಏರೋಪ್ಲೈನಲ್ಲಿ ಇರೋವಂಥ ಫೀಚರ್ಸೇ ಇರುತ್ತೆ. ಬಟ್ ಇದು ಯಾವುದು ಕೂಡ ವರ್ಕ್ ಆಗ್ತಿರಲ್ಲ, ಜಸ್ಟ್ ನಮ್ಮ ಫೋಟೋಗೆ ವಿಡಿಯೋಗೆ ಮಾತ್ರ ಇರುತ್ತೆ. ಒಂದು ಕಂಪ್ಲೀಟ್ ಏರೋಪ್ಲೈನಲ್ಲೇ ಟ್ರಾವೆಲ್ ಮಾಡೋ ಥರ ಫೀಲ್ ಇದೆ ಈ ಒಂದು ರೆಸ್ಟೋರೆಂಟಲ್ಲಿ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಬರ್ಡೇ ದಿನ ಹೋಗಿದ್ದು ಇನ್ನೂ ಚೆನ್ನಾಗಿ ಅನ್ನಿಸ್ತು. ಪಾಪು ಕೂಡ ಎಂಜಾಯ್ ಮಾಡಿದ್ಕೆ ಇನ್ನೂ ಖುಷಿ ಅನ್ನಿಸ್ತು ನನಗೆ. ಒಂಥರ ಖುಷಿ ಆಯಿತು. ಒಳಗೆ ಬಟನ್ಗಳು ಸಿಕ್ಬಿಟ್ಟೈತೆ. ಇದ್ರಲ್ಲಿ 500 ಜನ ಕೂತ್ಕೋಬೋದಾ? ಸರಿ ನಡಿ ಹೋಗೋಣ. ಏನು ಬೇಕು? ಚಿಲ್ಲಿ ಫ್ಲೇಕ್ಸ್. ಇನ್ನು ಫುಡ್ ವಿಷಯಕ್ಕೆ ಬಂದರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಪ್ರೈಸ್ ವೈಸ್ ಬಂದು ನಾರ್ಮಲ್ 3 ಸ್ಟಾರ್ 4 ಸ್ಟಾರ್ ಹೋಟೆಲ್ ಎಲ್ಲ ಏನಿರುತ್ತೆ ಕಂಪ್ಯಾರಿಟಿವ್ಲಿ ಅಷ್ಟೇ ಇತ್ತು. ಓನರ್ ಹೇಳೋ ರೀತಿ ತುಂಬ ಕಡಿಮೆ ಕೊಟ್ಬಿಡ್ತೀನಿ ಅನ್ನೋದೆಲ್ಲ ಸುಳ್ಳು. ನೀವೇ ಮೆನು ಕಾರ್ಡಲ್ಲಿ ನೋಡ್ತಿರ್ಬೋದು ಯಾವ್ಯಾವ ಒಂದು ಫುಡ್ಗೆ ಏನು ಪ್ರೈಸ್ ಇದೆ ಅಂತ. ಬಟ್ ಟೇಸ್ಟ್ ವೈಸ್ ಕ್ವಾಂಟಿಟಿ ವೈಸ್ ತುಂಬಾ ಒಂದು ಒಳ್ಳೆ ಒಂದು ಫುಡ್ ಇದೆ ಅಥವಾ ಕ್ವಾಂಟಿಟಿ ಇದೆ ಅಂತ ಹೇಳ್ಬೋದು. ಅದೇ ನಿಂಗೇನು ಬೇಕು? ಇದರಲ್ಲಿ ಏನು ಹಾಕಬೇಕು? ಹಾಂ, ಕೆಚಿ ಮಮ್ಮು. ಖಾಲಿ ಏನಾಯ್ತು ಅದರಲ್ಲಿ? ನಾವು ತೊಗೊಂಡಿದ್ದು ಫುಡ್ ಬಂದು ವೆಜ್ ಫ್ರೈಡ್ ರೈಸು, ಚಿಕನ್ ಹೈದ್ರಾಲಿ ಗ್ರೇವಿ, ಹಾಗೆ ಗೀ ರೈಸು ಮತ್ತು ಸ್ವಲ್ಪ ದಾಲ್ ತೊಗೊಂಡ್ವಿ. ಜೊತೆಗೆ ಒಂದು ಗೋಬಿ ಮಂಚೂರಿಯನ್ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಕಂಪ್ಲೀಟ್ ಈ ಒಂದು ಟೈಗರ್ ಏರೋ ರೆಸ್ಟೋರೆಂಟ್ ಫೀಲ್ ಮಾತ್ರ ಮಸ್ತ್ ಅನ್ನಿಸ್ತು ನನಗೆ. ನೀವು ಕೂಡ ಯಾರಾದರೂ ವಿಸಿಟ್ ಮಾಡೋರಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ನಾವು ಹೊರಟ್ವಿ. ಆಮೇಲೆ ಇಲ್ಲಿ ಆನ್ ದ ವೇ ಹೈವೇಲಿ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಪಾರ್ಕ್ ಎಲ್ಲ ಇದೆ. ಅಲ್ಲಿ ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ ನಿಲ್ಲಿಸಿ ಫೋಟೋಸ್ ತೊಗೋತಾ ಇದ್ವಿ. ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ, ಸೊ ದಟ್ ನನಗೂ ಸ್ವಲ್ಪ ವ್ಯೂಸು ಜಾಸ್ತಿ ಆಗುತ್ತೆ. ಹಾಗೆ ಅವ್ರಿಗೆಲ್ಲ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗಿನ್ನೂ ಖುಷಿ ಆಗುತ್ತೆ. ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಇದು ಒಂದು ಎನ್ಕರೇಜ್ಮೆಂಟ್ ಆಗಿರುತ್ತೆ ಹೊರತು ಯಾವುದೇ ರೀತಿ ಮಾನಿಟರಿ ಬೆನಿಫಿಟ್ಸ್ ಇರಲ್ಲ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.